कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिः परब्रह्म दीपज्योतिर्जनार्दनः ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಳಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ ನಾದದ ಸುಮೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಫಾರೆನ್ ಲೇಡಿಗೆ ಅವಾರ್ಡನ್ನ ಪಡೆದಿರ್ತಕ್ಕಂಥ ಎಲ್ಲ ಒಂದು ಅತ್ಯಂತ ಒಳ್ಳೆಯ ಸೇವೆ ಮಾಡಿರ್ತಕ್ಕಂಥ ಎಲ್ಲ ಸಶಸ್ತ್ರರೇ ಮತ್ತು ಎಲ್ಲ ಸಹೋದರ ಸಹೋದರಿಯರೇ ಸ್ನೇಹಿತರು, ಇವತ್ತು ನಮ್ಮ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಈ ಫಾರೆನ್ ಲೇಡಿಗೆ ಅವಾರ್ಡ್ ಕಾರ್ಯಕ್ರಮ ನಮ್ಮ ಐದನೇತಿಯವರು ನಮ್ಮ ಇಲಾಖೆಯ ಸಹಯೋಗದೊಂದಿಗೆ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತು ನರ್ಸಸ್ ಅನ್ನ ಗುರುತಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಐಡೆಂಟಿಫೈ ದ ನರ್ಸಸ್ ಹೂ ಆರ್ ಕಾಂಟ್ರಿಬ್ಯೂಟಿಂಗ್ greatly to this selfless service that they do. Nursing profession is a very humane profession. It is a profession which interacts between the patient. The closest interaction between the patient and the hospital is the nurse. So it has got a great value and a great contribution nurses make to the sector of health. We may have very good doctors, we may have very good technicians, but I think one person who gets closest to the patient is the nurse, because it's the nurse who is there with the patient most of the time. ಅವಾರ್ಡ್ ಸಿಕ್ಕಿದೆ. ಆ 12 ಮೆಂಬರ್ಸು ಆ್ಯಕ್ಚುಲಿ ಅದಕ್ಕೊಂದು ಟಫ್ ಟಾಸ್ಕ್ ಇತ್ತು ನಮಗೆ, ಅದು ಅವ್ರನ್ನ ಸೆಲೆಕ್ಟ್ ಮಾಡೋದಕ್ಕೆ. ಅದರಲ್ಲಿ ಈ 12 ಅವಾರ್ಡೀಸ್ ತಗೊಂಡಿದ್ದಾರೆ. ಆ ಅವಾರ್ಡ್ ಸಿಕ್ಕಿರೋರು ಎಲ್ಲರೂ ನಿಜವಾಗಲೂ ವಿನ್ನೇಸ್ ಆ್ಯಂಡ್ ಅವರು ವಾರಿಯರ್ಸ್ ಅಂತ ಹೇಳ್ಬೋದು. ಯಾಕಂದರೆ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಅವರು ಭಾಳ ಮುಖ್ಯವಾಗಿರೋರು. ಆ್ಯಂಡ್ ನನ್ನ ಲೈಫ್ ಬಗ್ಗೆ ಹೇಳಿದರೆ ಆ್ಯಕ್ಚುಲಿ ನನಗೆ ಒಂದು ನರ್ಸ್ ಆಗೋಕ್ಕೆ ಆಸೆ ಇತ್ತು, ಆಗಲಿಲ್ಲ. But I have completed my MBA in hospital administration and I have 25 years of service experience. I'm in healthcare industry, and I am so happy that I could associate as a
Chief Coordinator for this Florence Nightingale Award. And this program is organized by Anglo-Indian Unity Center and Family and Hospital Karnataka Department. And this is the main chairman, Mr. Ivan Nikhil, is an ex-MLA. He is like, he is doing lot for nurses. Yeah, he's a legend, I can say. Exactly, he's a legend. And he has taken one movie about nurses also. The movie name is September 30. And in fact, I could associate with that movie also. I was a production manager for that movie. Is there any special new plans before you? Of course, definitely. This nurses award, today we have celebrated, and the May 12th is International Nurses Day. That day we have done one International Nurses Day rally. Okay, and June 12th was the cultural event for nurses. So, and going forward also we are planning to do a lot more about nursing development. Okay, please say some one word to junior nurses. Your message to junior nurses. I just want to tell you one thing. Anybody is after you are +2. If at all anybody is asking to me what should I do after 12th, definitely I will tell them to join for BSc nursing. I mean nursing community, because ಲೋಕ ಇರುವ ತನಕ ನರ್ಸಸ್ ಇಲ್ಲೇ ಇರುತ್ತೆ. ನರ್ಸಸ್ ಇಲ್ದರೆ ಯಾಕಂದರೆ ನಾವು ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೀನಿ. ನಾನು MSc ನರ್ಸಿಂಗ್ ಮಾಡಿದ್ದೀನಿ, PG ಡಿಪ್ಲೊಮಾ ಮಾಡಿದ್ದೀನಿ, ಮತ್ತು ನಾನು MA ಇನ್ ಸೋಷಿಯಾಲಜಿ, ಮತ್ತು ನಾನು ನನ್ನ ನರ್ಸಿಂಗ್ ಜೊತೆ ನಾನು BSc ನರ್ಸಿಂಗ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗೂ ವರ್ಕ್ ಮಾಡಿದ್ದೀನಿ, ಮತ್ತು ನರ್ಸಿಂಗ್ ಸ್ಕೂಲ್ಸಲ್ಲೂ ಸಹ ವರ್ಕ್ ಮಾಡಿದ್ದೀನಿ. ಕೋವಿಡ್ ಟೈಮಲ್ಲಿ ನನ್ನ ಸೇವೆನ ಗುರುತಿಸಿ ನನಗೆ ಒಂದು ಫೆಲಿಸಿಟೇಷನ್ ಪ್ರೋಗ್ರಾಮ್ಸೂ ಆಗಿದೆ. ಓಕೆ, ಈಗ ಏನಾಗಿದೆ, ನಾನು 33 ಇಯರ್ಸ್, ಇನ್ನು ನನಗೆ 4 ವರ್ಷ ಸರ್ವಿಸ್ ಇರೋದ್ರಿಂದ ನನಗೀಗ ನಾನು ಮಾಡಿದ್ದ ಸರ್ವಿಸಿಗೆ ನನಗೆ ಸರ್ಕಾರ ನನ್ನನ್ನು ಒಂದು ಗುರುತಿಸಿ ಈಗ ನನಗೆ ಈ ಒಂದು ಪ್ರಶಸ್ತಿಯನ್ನು, ರಾಜ್ಯ ಮಟ್ಟದ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಈಗ ನನಗೆ ಏನು ಅನಿಸ್ತಿದೆ ಅಂದರೆ, ನಾನು ಇಷ್ಟು ದಿನ ಮಾಡಿದ ಒಂದು ನನ್ನ ಸರ್ವಿಸ್ ರೆಕಗ್ನೈಸ್ ಆಗಿರೋದ್ರಿಂದ ನನಗೆ ತೃಪ್ತಿಯಿಂದ ನನ್ನ ಒಂದು ಸೇವೆನ ನಾನು ಮುಗಿಸ್ತಾ ಇದ್ದೀನಿ. ಅನ್ನೋ ಒಂದು ಸಾರ್ಥಕತೆ, ನಾವೆಲ್ಲ ಪ್ರೊಫೆಷನಲ್ಲಿ ಈ ಥರ ಸಾರ್ಥಕತೆ ಸಿಗೋದಿಲ್ಲ. ನಮ್ಮ ನರ್ಸಿಂಗಲ್ಲಿ ಸಾರ್ಥಕತೆ ಸಿಗೋದಿಲ್ಲ. ಅದನ್ನು ನಾವು ಎಲ್ಲರೂ ಸಂಬಳಕ್ಕೋಸ್ಕರನೇ ಕೆಲಸ ಮಾಡೋದು. ಆದರೆ ನಮ್ಮ ಪ್ರೊಫೆಷನಲ್ಲಿ ಸಂಬಳದ ಜೊತೆ ನಮಗೆ ತೃಪ್ತಿಯ ಒಂದು ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಅನ್ನೋದು ಸಿಗುತ್ತೆ. ಅದನ್ನೆಲ್ಲ ನರ್ಸಸ್ಸು ಅರ್ಥ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ನಾವು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಅಂತ ಕೊಡ್ಬೋದು ಅಂತ ನನ್ನ ಅನಿಸಿಕೆ ಆಗಿದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯಶ್ರೀ. ನಾನು ಫೋರ್ಟೀಸ್ ಹಾಸ್ಪಿಟಲ್ ಕನಿಂಗ್ಹ್ಯಾಮ್ ರೋಡ್ನಲ್ಲಿ ಇನ್ಫೆಕ್ಷನ್ ಕಂಟ್ರೋಲ್ ನರ್ಸ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದು ನನ್ನ ಲೈಫಲ್ಲಿ ಮರೆಯದಾದಂಥ ಒಂದು ಕ್ಷಣ ಅಂತ ಹೇಳ್ಬೋದು. ಐ ಆಮ್ ವೆರಿ ಹ್ಯಾಪಿ. ಆಲ್ ದ ಕ್ರೆಡಿಟ್ ಗೋಸ್ ಟು ಮೈ ಸೀನಿಯರ್ಸ್, ಎಸ್ಪೆಷಲಿ ನನಗೆ ಟೂ ಲೀಡರ್ಸ್ ಆರ್ ದೇರ್ whom I really have to mention. ಸಿಸ್ಟರ್ ಲತಾ ನೋನೆಸ್ ಫ್ರಮ್ ಫೋರ್ಟೀಸ್ ಬ್ಯಾಂಗ್ಳೂರ್, ಬನ್ನರ್ಘಟ್ಟ ರೋಡ್. ಅವ್ರು ನನ್ನ CNO ಆಗಿದ್ರು. Another person name is Chief Nursing Officer Hermin Roshni. She is in UK now. I miss her. ಅವರಿಬ್ಬರು ಇಲ್ಲದಿದ್ದರೆ ಈ ಟ್ರಾಫಿಗೆ ನಾನು ಹರಳಲ್ಲ ಅಂತ ಅಂದ್ಕೋತೀನಿ. ಅವರಿಬ್ಬರಿಗೂ ನಾನು ಕೃತಜ್ಞಳಾಗಿದ್ದೀನಿ. ಆ್ಯಂಡ್ ದ ಮೇನ್ ಕನ್ಸರ್ನ್ ವಿತ್ ಈ ಫ್ಲೋರೆನ್ಸ್ ನೈಟಿಂಗೇಲ್ ಅವಾರ್ಡ್ ಸೆರೆಮನಿಯನ್ನು ಮಾಡಿಕೊಟ್ಟಂಥ ಐವಾನ್ ನಿಗ್ಲಿ ಸರ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಅದ್ರ ಜೊತೆಗೆ ಅವ್ರು ನಡೆಸ್ತಿರುವಂಥ ಅವ್ರಿಗೆ ಅವರು ದೀರ್ಘ ಆಯಸ್ಸು, ಇದೇ ಥರದ ಒಳ್ಳೆ ಕಾರ್ಯ ಮಾಡಲಿಕ್ಕೋಸ್ಕರ ಇನ್ನೂ ಆಯಸ್ಸು ಕೊಡಲಿ, ಇನ್ನೂ ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಇದೆಲ್ಲರ ನಂತರ ನಾನು ದೊಡ್ಡ ಥ್ಯಾಂಕ್ಸ್ ಹೇಳೋದು ದೇವರಿಗೆ, ಅದ್ರ ಜೊತೆಗೆ ನನ್ನ ತಂದೆ ತಾಯಿಗೆ. ಅವರು ಇಲ್ಲದಿದ್ದರೆ ನಾನು ಈ ಪ್ರೊಫೆಷನ್ ತಗೊಳ್ತಾ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ. ನಮ್ಮ ಅಜ್ಜಿ ನರ್ಸ್ ಆಗಿತ್ತು. ಸೊ ನಮ್ಮ ಅಮ್ಮನಿಗೊಂದು ಆಸೆ ಇತ್ತು, ನನ್ನ ಮೊಮ್ಮಗಳು ನರ್ಸ್ ಆಗಬೇಕು ಅಂತ, ಸೇವೆ ಮಾಡಬೇಕು ಅಂತ. ನಮ್ಮ ಮನೆಯಲ್ಲಿ ತಂದೆ ಪೊಲೀಸು, ಅವ್ರು ಕಾನ್ಸ್ಟೇಬಲ್ ಆಗಿ ರಿಟೈರ್ಮೆಂಟ್ ಆದರು. ನನ್ನ ತಮ್ಮ ಸೈನಿಕ, ಈಸ್ ಅ ಸೋಲ್ಜರ್. ನಾವೆಲ್ಲರೂ ಒಂದು ಸೇವೆ, ದೇಶ ಸೇವೆಯಲ್ಲೇ ಎಲ್ಲರೂ ತೊಡಗಿದ್ದೀವಿ ಅಂತ ಅನ್ಕೊಳ್ತೀನಿ. ದಿಸ್ ಇಸ್ ಅ ಪ್ರೌಡ್ ಮೂಮೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಫ್ಲೋರೆನ್ಸ್ ನೈಟಿಂಗೇಲ್ ಅವಾರ್ಡ್ ಕಮಿಟಿ ಆ್ಯಂಡ್ ಈವನ್ ಇನ್ಕ್ಲೂಡಿಂಗ್ ಅವರ್ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ. ಬೆಸ್ಟ್ ವಿಶಸ್ ನನ್ನ ಕಡೆಯಿಂದ, ಯಾಕಂದರೆ ಎಲ್ಲ ನರ್ಸಸ್ ಡಿಸರ್ವ್, ಸೊ ಅದಕ್ಕೇ ಅವ್ರಿಗೆ ಅವಾರ್ಡ್ ಎಲ್ಲ ಕೊಟ್ಟಿದ್ದೀನಿ. ತುಂಬ ಖುಷಿ ಆಗ್ತಿದೆ. ನಾನು ಈ ಪ್ರೋಗ್ರಾಮಲ್ಲಿ ಕೋಆರ್ಡಿನೇಟರ್ ಆಗಿದ್ದೀನಿ.